ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಇಲ್ಲ. ಚುನಾವಣೆ ನಡೆಸಬೇಕು ಅಂತಿದೆ ಕಾಂಗ್ರೆಸ್ನ ಒಂದು ಬಣ. ಚುನಾವಣೆ ಮುಂದೂಡಲು ಮತ್ತೊಂದು ಬಣ ಸರ್ಕಸ್ ಮಾಡ್ತಾ ಇದೆ. ಕಾಂಗ್ರೆಸ್ನದ್ದು ಬರೀ ಇದೇ ಆಗೋದು. ಏನಾದ್ರೂ ನಿರ್ಧಾರ ಆಗಬೇಕು ಅಂತ ಅಂದ್ರೆ ಒಂದು ಬಣ ಓಕೆ ಅನ್ನುತ್ತೆ, ಇನ್ನೊಂದು ಬಣ ಬೇಡ ಅನ್ನುತ್ತೆ. ಒಗ್ಗಟ್ಟಂತೂ ಇಲ್ಲವೇ ಇಲ್ಲ. ಯಾವಾಗ ಸರ್ಕಾರ ರಚನೆ ಆಯಿತು ಅವತ್ತಿಂದ ಈ ನಾಯಕತ್ವ ಬಡಿದಾಟ, ಸಂಪುಟ ಪುನರ್ರಚನೆ, ಮತ್ತೇನೇನೋ. ಚುನಾವಣೆ ಮುಂದೂಡಲು ಮತ್ತೊಂದು ಬಣ ಸರ್ಕಸ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಾಯಕತ್ವ ಕ್ಲಾರಿಟಿ ಸಿಗಬೇಕು ಅಂತ ಕೆಲವು ನಾಯಕರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ. ಈಗ ಒಂದು ಕಡೆ ಸಿದ್ದರಾಮಯ್ಯನವರಿದ್ದಾರೆ. ಅವ್ರ ಬಣ ಹೇಳ್ತಾ ಇರೋದು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಇರ್ತಾರೆ ಮುಖ್ಯಮಂತ್ರಿ ಆಗಿ. ಇನ್ನೊಂದು ಕಡೆ ಹೇಳ್ತಾ ಇರೋದು DCM ಆಗಿರುವಂತ DK ಶಿವಕುಮಾರ್ CM ಆಗ್ತಾರೆ ಕೆಲವು ದಿನಗಳಲ್ಲಿ ಅಂತ. ಸೊ ಹಂಗಾಗಿ ನಾಯಕತ್ವ ಕ್ಲಾರಿಟಿ ಸಿಗಬೇಕು. ಈಗ GBA ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಪೂರಕ ಅಲ್ಲ. ಕುರ್ಚಿ ಕ್ಲಾರಿಟಿ ಬಳಿಕ ಚುನಾವಣೆ ಮಾಡೋಣ ಅಂತ DK ಶಿವಕುಮಾರ್ ಅವರ ಬಣ ಹೇಳ್ತಾ ಇತ್ತು. ಸುಪ್ರೀಂ ಕೋರ್ಟ್ ಆದೇಶದಂತೆ ನಡೆಸಬೇಕಾಗಿದೆ ಎಲೆಕ್ಷನ್. ಸುಪ್ರೀಂ ಆದೇಶದಂತೆ ಜೂನ್ ಒಳಗಡೆ GBA ಚುನಾವಣೆ ಆಗಲೇಬೇಕು. ಚುನಾವಣೆ ನಡೆಸಲು ಉತ್ಸಾಹದಲ್ಲಿದೆ ಈಗ ರಾಜ್ಯ ಚುನಾವಣಾ ಆಯೋಗ. ಆದ್ರೆ GBA ಎಲೆಕ್ಷನ್ಗೆ ಕಾಂಗ್ರೆಸ್ನ ನಾಯಕತ್ವ ಫೈಟ್ ಅಡ್ಡಿಯಾಗಿರೋದು. ಈ ನಾಯಕತ್ವ ಫೈಟ್ ನಿಂದ ಎಲ್ಲಾ ಕೆಲಸಗಳು ನಿಂತಿದ್ದಾವೆ ಅಂತಾನೆ ಅನ್ಕೊಳ್ಳೋಣ. ಇಲ್ಲಿ ಕೇವಲ ಕುರ್ಚಿ ಕಾದಾಟ ನಡುವೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ರಾಜ್ಯದ ಜನ ಯಾಕರ್ ಸುಗಿತಾ ಇದ್ದಾರೆ. ಊರುಗಳಿಗೆ ಒಂದು ರಸ್ತೆ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಜನಸಾಮಾನ್ಯರ ಕಷ್ಟಗಳನ್ನ ಕೇಳೋ ಶಾಸಕರುಗಳು ನಮ್ಮ ಜಿಲ್ಲೆಗಳಲ್ಲೇ ಬರ್ತಾ ಇಲ್ಲ. ಕೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇಂಥ ಆರೋಪಗಳು ಹೊತ್ತಿದೆ ರಾಜ್ಯ ಸರ್ಕಾರ. ಜನಸಾಮಾನ್ಯರು ಮಾತಾಡ್ತಾ ಇರುವಂತ ಮಾತುಗಳು, ನಾವಲ್ಲ ಇದು. ಇದೆಲ್ಲದರ ನಡುವೆ ಈಗ GBA ಚುನಾವಣೆ ನಡೆಸರಪ್ಪ ಅಂತ ಅಂದ್ರೆ ಇಲ್ಲೂ ಎಡವಟ್ಟು, ಇಲ್ಲೂ ಭಿನ್ನಾಭಿಪ್ರಾಯಗಳು, ಇಲ್ಲಿ ಅಸಮಾಧಾನಗಳು. ಮೊದಲು ನಾಯಕತ್ವ ಕ್ಲಾರಿಟಿ ಸಿಗಲಿ ಅಂತ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಬಣದ ನಾಯಕರು. ಸೊ ಈ ಸಂದರ್ಭ ಒಳ್ಳೇದಲ್ಲ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ನಡೆಸಬೇಕು ಅಂತ ಒಂದು ಬಣ ಹೇಳ್ತಾ ಇದ್ರೆ, ಅಂದ್ರೆ ಸಿದ್ದರಾಮಯ್ಯನವ್ರ ಬಣ ಅಂತ ಅನ್ಕೊಳ್ಳ. ಚುನಾವಣೆ ನಡೆಸಬೇಕು ಅಂತ ಅವ್ರು ಹೇಳ್ತಾ ಇದ್ರೆ ಬೇಡ ಮುಂದೂಡೋಣ ಅಂತ ಮತ್ತೊಂದು ಬಣ ಸರ್ಕಸ್ ಮಾಡ್ತಾ ಇದೆಯಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ನಾವು ಗಮನಿಸ್ತಾನೆ ಇದ್ದೀವಿ ಎಲ್ಲಾ ವಿಚಾರದಲ್ಲೂ ಕೂಡ ಈ ಬಣ ಬಡಿದಾಟ ಮುಂದುವರಿತಾ ಇದೆ. ಈಗ GBA ಚುನಾವಣೆಗೂ ಬಂತ ಅಂತ. ರಾಮ್, GBA ಚುನಾವಣೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ನಡೀಬೇಕಾಗಿತ್ತು. ಆದ್ರೆ ಬೆಂಗಳೂರಿನ 28 ಶಾಸಕರಿಗೂ ಕೂಡ GBA ಚುನಾವಣೆ ಮಾಡೋದಕ್ಕೆ ಬಹಳಷ್ಟು ಆಸಕ್ತಿ ಇಲ್ಲ. ಹೀಗಾಗಿ 3 ಪಕ್ಷದ ಶಾಸಕರು ಒಂದಾಗಿ GBA ಚುನಾವಣೆಯನ್ನ ಮುಂದೂಡುವಂತಹ ಒಂದು ಕಾರ್ಯತಂತ್ರಗಳನ್ನ ಮೊದಲಿಂದಲೂ ಕೂಡ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈಗ ಕರ್ನಾಟಕದ ರಾಜ್ಯ ಸರ್ಕಾರದಲ್ಲೂ ಕೂಡ GBA ವಿಚಾರಕ್ಕೆ ಸಂಬಂಧಪಟ್ಟಂತೆ, GBA ಚುನಾವಣೆಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಬಣದ ನಡುವೆ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ ಒಳಗಡೆ GBAಗೆ ಚುನಾವಣೆ ಮಾಡಬೇಕಾಗಿದೆ, ಫಲಿತಾಂಶ ಬರಬೇಕಾಗಿದೆ. ಮತ್ತೊಂದು ಕಡೆ GBA ಚುನಾವಣೆಯನ್ನ ಏನಾದ್ರೂ ಮಾಡಿ ಶತಾಯಗತಾಯ ಮುಂದೂಡಬೇಕು ಅಂತ, ಅದರಲ್ಲೂ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಯಾವುದೇಯಲ್ಲಿ ಅನ್ನುವಂತ ಒಂದು ರೀತಿಯಲ್ಲಿ ಕನಸನ್ನ ಕಾಣ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಚುನಾವಣೆ ಘೋಷಣೆ ಆಗಿದ್ದೆ ಆದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋಗಿ ಒಂದು ಕ್ಲಾರಿಟಿ ಕೇಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಾಯಕತ್ವ ವಿಚಾರದಲ್ಲಿರುವಂತಹ ಗೊಂದಲಗಳು ಬಗೆಹರಿಲಿ, ಮುಂದೆ ಚುನಾವಣೆ ನೋಡೋಣ ಅನ್ನುವಂತ ಒಂದು ರೀತಿಯಲ್ಲಿ GBA ಅಧಿಕಾರಿಗಳ ಜೊತೆ DCM ಅವರು ಹೇಳ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಏನಂತ ಹೇಳಿದ್ರೆ GBA ಚುನಾವಣೆಯನ್ನ ಮಾಡೋಣ, GBA ಚುನಾವಣೆ ಮಾಡಿ ಒಂದು ಕಡೆ ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ಗಳಲ್ಲೂ ಕೂಡ 2 ಕಡೆ ಗೆದ್ದಿದ್ದೀವಿ, ಅದರ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಹೀಗಾಗಿ GBA ಚುನಾವಣೆಗೆ ಹೋಗಿ ಗೆದ್ದಿದ್ದೆ ಆದ್ರೆ ಸಂಪೂರ್ಣವಾದಂತಹ ಮುಂದೆ ಬರುವಂತಹ 2028ರ ವಿಧಾನಸಭಾ ಚುನಾವಣೆಗೆ ಒಂದು ಟ್ರೆಂಡ್ ಸೆಟ್ ಮಾಡಿದಂತಾಗುತ್ತೆ. ಜೊತೆಗೆ ಒಂದು ವೇಳೆ ಸೋತಿದ್ದೆ ಆದ್ರೆ ಸ್ವತಃ DCM DK ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರ ಟಾಸ್ಕ್ ಇದಾಗಿರೋದ್ರಿಂದ ಇದು ಅವ್ರಿಗೂ ಕೂಡ ಪ್ರತಿಷ್ಠೆಯ ಚುನಾವಣೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ. ಹೀಗಾಗಿ 2 ಬಣಗಳಲ್ಲೂ ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ GBA ಚುನಾವಣೆ ಸದ್ಯಕ್ಕೆ ನಡೆಯೋದೇ ಡೌಟ್ ಅನ್ನುವಂತ ಒಂದು ಚರ್ಚೆಯು ಕೂಡ ವಿಧಾನಸೌಧ ಮತ್ತು GBA ಕಚೇರಿಗಳಲ್ಲಿ ಆಗ್ತಾ ಇದೆ. ರಾಮ್,
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.